ದಕ್ಷಿಣ ರಾಜ್ಯಗಳಲ್ಲಿ ವಿಧಾನಸೌಧ ವರ್ಸಸ್ ಲೋಕಭವನ ವಾರ್ ಜೋರಾಗಿ ನಡೀತಾ ಇದೆ. ತಮಿಳುನಾಡು ಆಯ್ತು, ಕೇರಳ ಆಯ್ತು, ಇದೀಗ ಕರ್ನಾಟಕದ ಸರದಿ ಶುರುವಾಗಿದೆ. ಇಂದಿನ ವಿಧಾನಮಂಡಲ ಅಧಿವೇಶನಕ್ಕೆ ವಿಘ್ನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಜೋರಾಗಿದೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಫೈಟ್. ಸರ್ಕಾರದ ಭಾಷಣದಲ್ಲಿ 11 ಅಂಶವನ್ನ ಕೈ ಬಿಡೋದಕ್ಕೆ ಗೆಹ್ಲೋಟ್ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ರಾಜ್ಯಪಾಲರು ಬರ್ತಾರೋ ಇಲ್ವಾ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಗೆಹ್ಲೋಟ್ ಬಾರದೆ ಇದ್ರೆ ಸುಪ್ರೀಂ ಮೆಟ್ಲೇರೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಒಂದ್ ಕಡೆ ತಮಿಳುನಾಡು ಆಯ್ತು, ಕೇರಳ ಆಯ್ತು, ಇದೀಗ ಕರ್ನಾಟಕದ ಸರದಿ ಶುರುವಾಗಿದೆ. ಗವರ್ನರ್ ಮತ್ತೆ ಸರ್ಕಾರದ ಮಧ್ಯೆ ಇದೀಗ ಹಗ್ಗ ಜಗ್ಗಾಟ ನಡೀತಾ ಇದೆ. ಅಷ್ಟೇ ಭಾಷಣ ಓದೋದಕ್ಕೆ ನಿರಾಕರಿಸಿದ್ರು. ಗವರ್ನಮೆಂಟ್ ವರ್ಸಸ್ ಗವರ್ನರ್ ನೋಡಿ, ಅಧಿವೇಶನ ಕರೆದಿರುವಂತಹ ರಾಜ್ಯ ಸರ್ಕಾರಕ್ಕೆ ಗೆಹ್ಲೋಟ್ ಸೆಡ್ಡನ್ನ ಹೊಡಿತಾ ಇದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ 11 ಪ್ಯಾರವನ್ನ ಕೈ ಬಿಡುವಂತೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಪ್ಯಾರಾಗಳ ಬದಲಾವಣೆಗೆ ಸುತಾರಾಮ್ ಒಪ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ. ಜಿಗೆ ಈಗಾಗಲೇ ಸಹಿ ಹಾಕಿರುವಂತಹ ರಾಷ್ಟ್ರಪತಿಗಳ ಅಧೀನದಲ್ಲಿ ಬರಲಿರುವಂತಹ ರಾಜ್ಯಪಾಲರು ಆದುದರಿಂದ ಕಾಯ್ದೆ ವಿರುದ್ಧ ಮಾತನಾಡೋದಕ್ಕೆ ಗವರ್ನರ್ ನಕಾರವನ್ನ ತೋರ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದ ಪಟ್ಟೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಕಿಚ್ಚನ್ನ ಹೆಚ್ಚಿಸ್ತಾ ಇದೆ. ರಾಮ್ಜಿ ಜನರ ಉದ್ಯೋಗ ಕಸಿದಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಸಂಪುಟ ಸಿದ್ಧಪಡಿಸಿರುವಂತಹ ಭಾಷಣವನ್ನ ಓದಲೇಬೇಕು, ಬೇಕಿದ್ರೆ ಭಾಷೆ ಬದಲಿಸೋದಕ್ಕೆ ಸಿದ್ಧ ಅಂತ ಸರ್ಕಾರ ಹೇಳ್ತಾ ಇದೆ. ಗೆಹ್ಲೋಟ್ ಬಾರದೇ ಇದ್ರೆ ಸುಪ್ರೀಂ ಮೆಟ್ಟಿಲೇರುವುದಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ಳಲಾಗ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ ಹಾಗಿದ್ರೆ ಏನೇನಾಗಿತ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ತಮಿಳುನಾಡು ರಾಜ್ಯಪಾಲ ರವಿ ಮೊನ್ನೆಯಷ್ಟೇ ಭಾಷಣ ಓದೋದಕ್ಕೆ ನಿರಾಕರಿಸಿದ್ರು. ಸೊ ಹಾಗಾಗಿ ಇದೀಗ ಕರ್ನಾಟಕದಲ್ಲೂ ಅದು ಮುಂದುವರಿತಾ ಇದೆ. ಭಾಷಣ ಓದೋದಕ್ಕೆ ನಿರಾಕರಿಸಿದಂತಹ ತಮಿಳುನಾಡು ಗವರ್ನರ್ ರವಿ ಅವರು ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ 4 ಬಾರಿ ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಕೇರಳದಲ್ಲಿ ಭಾಷಣದ ಮೊದಲ ಹಾಗೂ ಕೊನೆ ಪ್ಯಾರವನ್ನ ಓದಿದ್ದಂತಹ ಗವರ್ನರ್ ಅಲ್ಲೂ ಕೂಡ ಇದೇ ರೀತಿಯಾಗಿ 2024ರಲ್ಲಿ ರಾಜ್ಯಪಾಲರಾಗಿದ್ದಂತಹ ಆರಿಫ್ರಿಂದ ಭಾಷಣಕ್ಕೆ ಕತ್ತರಿ ಹಾಕುವಂತಹ ಕೆಲಸ ಆಗಿತ್ತು. ಮೊನ್ನೆ ಕೇಂದ್ರ ಭಾಷಣದ ಅಂಶವನ್ನ ಬಿಟ್ಟಿದ್ರು ಗವರ್ನರ್. 2021-22ರಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ರಾಜ್ಯಪಾಲರು ಕಿಚ್ಚು ಕೂಡ ಹೆಚ್ಚಾಗಿತ್ತು. ವಿಪಕ್ಷಗಳ ಗದ್ದಲಕ್ಕೆ ಭಾಷಣಕ್ಕೆ ಕತ್ತರಿ ಹಾಕಿದ್ದಂತಹ ರಾಜ್ಯಪಾಲ ಧನ್ಕರ್ ಅವರು ಭಾಷಣದಲ್ಲಿ ಕೇವಲ 1 ಸಾಲು ಮಾತ್ರ ಓದಿದ್ರು ಧನ್ಕರ್ ಅವರು.